ಕೃತಯುಗದಲ್ಲಿ ಶ್ವೇತದ್ವೀಪದಲ್ಲಿ ನಾರಾಯಣನು ತಪಸ್ಸು ಮಾಡಿಕೊಂಡಿದ್ದನು. ಅದೇ ಕಾಲದಲ್ಲಿ ಬ್ರಹ್ಮನು ತನ್ನ ಮೋಹ ನಿವೃತ್ತಿಗಾಗಿ ನಾರಾಯಣನ ಸಮೀಪ ಕುಳಿತು ತಪಸ್ಸಿಗೆ ತೊಡಗಿದನು. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಲಿಲ್ಲ. ಸ್ವಲ್ಪ ಸಮಯದ ನಂತರ ತಪಸ್ಸನ್ನು ಸಂಪನ್ನಗೊಳಿಸಿ ಹೊರಟಾಗ ದಾರಿಯಲ್ಲಿ ಭೇಟಿಯಾದರು. ನೀನು ಯಾರು, ನೀನು ಯಾರು ಎಂದು ಆಶ್ಚರ್ಯದಿಂದ ಪರಸ್ಪರ ಪ್ರಶ್ನಿಸಿದರು. ನಾನು ಚರಾಚರ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದವನು ಎಂದನು ಬ್ರಹ್ಮ. ಅದಕ್ಕೆ ವಿಷ್ಣು, ಜಗತ್ತನ್ನೆಲ್ಲ ನೀನೇ ಸೃಷ್ಟಿಸಿದ್ದಿ ಎಂದು ನನಗೆ ಹೇಳುವೆಯಾ? ನೀನು ಎಷ್ಟರವನು ನನ್ನ ಮುಂದೆ? ನಾನು ವಿಷ್ಣು, ತಿಳಿದುಕೋ. ಈ ಸೃಷ್ಟಿಯನ್ನೆಲ್ಲ ನಾನೇ ಸೃಷ್ಟಿಸಿದೆ. ಆ ದಿನ ಮಧುಕೈಟಭರನ್ನು ಕೊಂದು ನಿನ್ನನ್ನು ಕಾಪಾಡಿದವನು ನಾನೇ. ನೀನು ಹೆದರಿಕೊಂಡು ಓಡಿದಾಗ ನಿನ್ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದುದನ್ನು ಮರೆಯುತ್ತಿದ್ದೀಯಾ? ರಾಜಸವಾದ ಜಡಬುದ್ಧಿಯ ಬ್ರಹ್ಮಗುಣ ನಿನ್ನದು. ನಿನಗೆ ಇಷ್ಟು ಗರ್ವ ಏಕೆ? ಎಲ್ಲಿಂದ ಬಂತು ಈ ಮರೆವು? ಸ್ವಲ್ಪ ಎಚ್ಚರಿಕೆಯಿಂದಿರು ಎಂದು ತಿರುಗೇಟು ಕೊಟ್ಟನು. ಬ್ರಹ್ಮನು, ನೀನು ಮಾತ್ರ ಜಂಬ ಹೇಳಿಕೊಳ್ಳುವುದಿಲ್ಲವೇ? ರಾಕ್ಷಸರೊಂದಿಗೆ ಯುದ್ಧ ಮಾಡುವಾಗ ಜಗದಂಬೆ ನಿನಗೆ ಸಹಾಯ ಮಾಡಿದ್ದನ್ನು ಮರೆತೆಯಾ? ಅಂತಹ ನಿನ್ನ ಮಗನಾದ ನನಗೆ ಸ್ವಲ್ಪ ಬಿಂಕ ಇದ್ದರೆ ತಪ್ಪೇನು ಎಂದನು. ನನ್ನನ್ನೇ ಮಾರಿಸಲು ಬರುವೆಯಾ ನೀನು ಎಂದು ವಿಷ್ಣು ಪ್ರಶ್ನಿಸಿದನು. ಹೀಗೆ ಬ್ರಹ್ಮ ವಿಷ್ಣುಗಳು ವಾದವಿವಾದ ನಡೆಸುತ್ತಿದ್ದಾಗ ಅವರ ಮುಂದೆ ಒಂದು ಮಹಾಲಿಂಗವು ಕಾಣಿಸಿತು. ಆ ಲಿಂಗದಿಂದ ಗಂಭೀರ ಸ್ವರದಲ್ಲಿ ಮಾತು ಹೊರಟಿತು. ಓ ನಾರಾಯಣ, ಓ ಬ್ರಹ್ಮ, ನಿಮ್ಮ ವಾಗ್ವಾದವನ್ನು ನಿಲ್ಲಿಸಿ ನನ್ನ ಮಾತು ಕೇಳಿರಿ. ಈ ಶ್ವೇತದ್ವೀಪದಲ್ಲಿ ಉಂಟಾದ ಈ ಲಿಂಗದ ತಲೆಯನ್ನು ನೋಡಲು ಒಬ್ಬರು, ಬುಡವನ್ನು ನೋಡಲು ಮತ್ತೊಬ್ಬರು ಹೋಗಿರಿ. ಮೊದಲು ಹಿಂತಿರುಗಿ ಬರುವವನೇ ನಿಮ್ಮಿಬ್ಬರಲ್ಲಿ ದೊಡ್ಡವನು. ಇಬ್ಬರೂ ಒಪ್ಪಿಕೊಂಡರು. ಲಿಂಗದ ಬುಡವನ್ನು ನೋಡಲು ವಿಷ್ಣು ಪಾತಾಳಕ್ಕೆ, ತಲೆಯನ್ನು ನೋಡಲು ಬ್ರಹ್ಮನು ಆಕಾಶಕ್ಕೆ ಹೊರಟರು. ವಿಷ್ಣು ಎಷ್ಟು ಆಳಕ್ಕೆ ಹೋದರೂ ಲಿಂಗದ ಬುಡ ಕಂಡುಬರಲಿಲ್ಲ. ಆತಂಕಗೊಂಡ ವಿಷ್ಣು ಹಿಂತಿರುಗಲು ನಿರ್ಧರಿಸಿದನು. ಬ್ರಹ್ಮನು ಎಷ್ಟು ಎತ್ತರಕ್ಕೂ ಹೋದರೂ ತಲೆ ಕಾಣಲಿಲ್ಲ. ಅವನಿಗೆ ಲಜ್ಜೆ, ದುಃಖ ಉಂಟಾಯಿತು. ಆಗ ಭೂಮಿಯ ಕಡೆ ಬೀಳುತ್ತಿದ್ದ ಒಂದು ಕೇದಿಗೆಯ ಹೂವನ್ನು ಕಂಡುಹಿಡಿದು, ನಾನು ಲಿಂಗದ ತಲೆಯನ್ನು ನೋಡಿ ಬಂದೆ, ಇದೋ ಆ ಹೂವು ಎಂದು ಸುಳ್ಳು ಹೇಳಿದನು. ವಿಷ್ಣು ಕೇದಿಗೆ ಹೂವನ್ನು ನೋಡಿ, ನಿಜವೇನು? ಬ್ರಹ್ಮನು ನಿಜಕ್ಕೂ ಲಿಂಗದ ತಲೆಯನ್ನೇ ನೋಡಿದನೇನು? ನಿನ್ನನ್ನು ದೇವತೆಗಳು ನಿಜಕ್ಕೂ ಲಿಂಗದ ತಲೆಯ ಮೇಲೆ ಇರಿಸಿದ್ದರೇನು ಎಂದು ಪ್ರಶ್ನಿಸಿದನು. ಹೌದು, ಬ್ರಹ್ಮನು ಹೇಳಿದ್ದು ನಿಜವೇ ಎಂದು ಕೇದಿಗೆ ಹೂ ಸುಳ್ಳು ಹೇಳಿತು. ಆದರೆ ವಿಷ್ಣು, ಹಣದ ಆಸೆಯಿಂದ ಅನೇಕರು ಸುಳ್ಳು ಸಾಕ್ಷಿ ಹೇಳುತ್ತಾರೆ. ಶಿವನ ಮಾತು ಹೊರತು ಮತ್ತಾರನ್ನೂ ನಂಬಲಾರೆ ಎಂದು ನಿಶ್ಚಯಿಸಿದನು. ಅಲ್ಲಿಂದ ಶಿವನು ಪ್ರತ್ಯಕ್ಷನಾಗಿ ಕೇದಿಗೆ ಹೂ ಸುಳ್ಳು ಹೇಳಿತು. ಅದು ನನ್ನ ತಲೆಯಿಂದ ಕೆಳಗೆ ಬೀಳುವಾಗ ದಾರಿಯಲ್ಲಿ ಬ್ರಹ್ಮನು ಹಿಡಿದುಕೊಂಡನು. ಅವನು ನನ್ನ ತಲೆಯನ್ನು ನೋಡಿದವನಲ್ಲ ಎಂದು ಹೇಳಿದರು. ಅಲ್ಲಿಯೇ ಶಿವನು ಕೇದಿಗೆ ಹೂ ತನ್ನ ಪೂಜೆಗೆ ಅನರ್ಹವಾಗಲೆಂದು ಶಾಪ ಕೊಟ್ಟನು. ಬಳಿಕ ಬ್ರಹ್ಮ ವಿಷ್ಣುಗಳ ಗರ್ವ ಶಮನಗೊಂಡಿತು. ಹಿಂದೂ ಧರ್ಮದಲ್ಲಿ ಯಾವ ಪೂಜೆಯಾಗಿರಲಿ ಹೂವು ಸೇರಿದಂತೆ ಹಲವು ವಸ್ತುಗಳು ಅವಶ್ಯವಾಗಿ ಇರಬೇಕು ಎಂಬ ನಿಯಮಗಳಿವೆ. ಆದರೆ ದೇವರಿಗೆ ಅರ್ಪಿಸುವ ಹೂವಿನ ಕುರಿತು ಕೆಲವು ನಿಯಮಗಳನ್ನು ಪಾಲಿಸಬೇಕು. ದೇವರಿಗೆ ಅರ್ಪಿಸುವ ಮೊದಲು ಹೂವಿನ ಸುವಾಸನೆ ಅನುಭವಿಸುವುದು ತಪ್ಪೆಂದು ಹೇಳಲಾಗಿದೆ. ದೇವರನ್ನು ಆರಾಧಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ, ಸಂತೋಷ ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ದೇವರಿಗೆ ಹೂ ಅರ್ಪಿಸಿ ದೀಪ ಹಚ್ಚುವ ಸಂಪ್ರದಾಯ ಬಹಳಷ್ಟು ಕಡೆಗಳಲ್ಲಿ ಕಂಡುಬರುತ್ತದೆ. ಇದರಿಂದ ನಕಾರಾತ್ಮಕ ಶಕ್ತಿ ದೂರಾಗಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಅನೇಕರು ಚೆಂಡು ಹೂ ಮತ್ತು ಅದರ ದಳಗಳಿಂದ ದೇವರನ್ನು ಅಲಂಕರಿಸುತ್ತಾರೆ. ಹೂವು ಸುಂದರವಾದರೂ ನಿಯಮಾನುಸಾರ ದೇವರಿಗೆ ಅರ್ಪಿಸಬಾರದು, ಯಾಕೆಂದರೆ ಈ ಹೂವು ಶಾಪಗ್ರಸ್ತವಾಗಿದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ನೀವು ಚೆಂಡು ಹೂಗಳಿಂದ ಪೂಜೆ ಮಾಡಿದರೆ ಆ ಪೂಜೆಯ ಫಲಿತಾಂಶ ಸಿಗುವುದಿಲ್ಲ.
ಅದರ ಬದಲು ಪೂಜೆಯ ಸಮಯದಲ್ಲಿ ನೀವು ಬಾಗಿಲಿಗೆ ಚೆಂಡು ಹೂವಿನ ಮಾಲೆಗಳನ್ನು ಕಟ್ಟುವುದು ಅಥವಾ ಚೆಂಡು ಹೂವಿನಿಂದ ಅಲಂಕರಿಸಬಹುದು. ಪೂಜೆಗೆ ಯಾವುದೇ ಕಾರಣಕ್ಕೂ ಚೆಂಡು ಹೂವನ್ನು ಬಳಸಬೇಡಿ. ತುಳಸಿಯನ್ನು ಹೊರತುಪಡಿಸಿ ಇತರೆ ಎಲ್ಲ ಹೂವುಗಳು ಗಣಪತಿಗೆ ಪ್ರಿಯವಾಗಿವೆ. ಅದರಲ್ಲೂ ಗಣಪತಿಗೆ ದುರ್ವಾ ಮತ್ತು ಶಮಿ ಎಲೆಗಳು ಬಹಳ ಪ್ರಿಯ. ಗಣೇಶನಿಗೆ ಅರ್ಪಿಸುವ ದುರ್ವಾವು 3 ಅಥವಾ 5 ಎಲೆಗಳನ್ನು ಹೊಂದಿರಬೇಕು ಎನ್ನುವ ಪದ್ಧತಿಯಿದೆ. ಭಗವಾನ್ ಶಿವನಿಗೆ ಹೂವುಗಳನ್ನು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಬಿಲ್ವಪತ್ರೆ ಮತ್ತು ಧಾತುರಾವು ಭಗವಾನ್ ಶಂಕರನಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ಶಿವನಿಗೆ ನೆಚ್ಚಿನ ಹೂವುಗಳು ಅಗಸ್ತ್ಯ, ಕೆಂಪು ಗುಲಾಬಿ, ರೆಂಜೆ ಹೂವು, ಶಂಖಪುಷ್ಪ, ನಾಗಚಂಪ, ನಾಗಕೇಸರ, ಜಯಂತಿ, ಬಿಲ್ವ, ಜಪಾಕುಸುಮ, ದಾಸವಾಳ, ಘಂಟೆ ಹೂ, ಹರಸಿಂಗಾರ, ಎಕ್ಕದ ಹೂವು, ದ್ರೋಣಪುಷ್ಪ, ನೀಲಕಮಲ, ಕಮಲ, ಶಮಿ ಹೂವು ಇತ್ಯಾದಿ. ಶಿವನಿಗೆ ಯಾವ ಹೂವನ್ನು ಅರ್ಪಿಸಿದರೂ ದುರ್ವಾವನ್ನು ಅರ್ಪಿಸುವುದರಿಂದ ಆಯಸ್ಸು ಪ್ರಾಪ್ತಿಯಾಗುತ್ತದೆ ಮತ್ತು ಧಾತುರವನ್ನು ಅರ್ಪಿಸುವುದರಿಂದ ಪುತ್ರ ಪ್ರಾಪ್ತಿಯಾಗುತ್ತದೆ. ಕುಂದ ಮತ್ತು ಕೇದಿಗೆ ಹೂವುಗಳನ್ನು ಶಂಕರನಿಗೆ ಅರ್ಪಿಸಬಾರದು. ಕಮಲವು ಶಿವನಿಗೆ ಎಷ್ಟು ಪ್ರಿಯವಾಗಿದೆ ಎಂಬುದಕ್ಕೆ ಸಂಬಂಧಿಸಿದ ಕಥೆ ಪುರಾಣಗಳಲ್ಲಿ ಕಂಡುಬರುತ್ತದೆ. ದೇವತೆಗಳ ಬಾಧೆಗಳನ್ನು ಹೋಗಲಾಡಿಸಲು ವಿಷ್ಣುವು ಪ್ರತಿದಿನ ಶಿವಸಹಸ್ರನಾಮ ಪಠಣದೊಂದಿಗೆ 1000 ಕಮಲಗಳನ್ನು ಶಿವನಿಗೆ ಅರ್ಪಿಸುತ್ತಿದ್ದನು. ಒಂದು ದಿನ ಶಿವನು ಅವನ ಭಕ್ತಿಯನ್ನು ಪರೀಕ್ಷಿಸಲು 1 ಕಮಲವನ್ನು ಮರೆಮಾಡಿದನು. 1 ಕಮಲವು ಕಡಿಮೆಯಾದಾಗ ವಿಷ್ಣುವು ತನ್ನ ಕಮಲದ ಕಣ್ಣುಗಳಲ್ಲಿ ಒಂದನ್ನು ಶಿವನ ಪಾದಗಳಿಗೆ ಅರ್ಪಿಸಿದನು. ಇದನ್ನು ಕಂಡು ಭಗವಾನ್ ಶಿವನು ಪ್ರಸನ್ನನಾಗಿ ರಾಕ್ಷಸರ ನಾಶಕ್ಕಾಗಿ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟನು. ಮಹಾಭಾರತದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ತನಗೆ ಇಷ್ಟವಾದ ಹೂವುಗಳ ಬಗ್ಗೆ ಹೇಳಿದನು. ಕುಮುದ, ಕನೇರ, ಮಲ್ಲಿಕ, ಜಾಜಿ, ಚಂಪಾ, ಪಾರಿಜಾತ, ಪಲಾಶ ಎಲೆಗಳು ಮತ್ತು ಹೂವುಗಳು, ದುರ್ವಾ ಮತ್ತು ವನಮಾಲಾ ತನಗೆ ಅತ್ಯಂತ ಪ್ರಿಯವೆಂದು ಹೇಳುತ್ತಾನೆ. ಲಕ್ಷ್ಮಿಯ ವಾಸಸ್ಥಾನವಾಗಿರುವ ಕಮಲದ ಹೂವು ಇತರ ಹೂವುಗಳಿಗಿಂತ 1000 ಪಟ್ಟು ಹೆಚ್ಚು ಪ್ರಿಯವಾಗಿದೆ ಮತ್ತು ತುಳಸಿ ಕಮಲಕ್ಕಿಂತ 1000 ಪಟ್ಟು ಹೆಚ್ಚು ಪ್ರಿಯವಾಗಿದೆ ಎಂದು ಹೇಳಿದ್ದಾನೆ. ರಾಮ ತುಳಸಿ ಮತ್ತು ಶ್ಯಾಮ ತುಳಸಿ ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯ. ತಾಜಾ ಸಂಧ್ಯಾರಾಣಿ, ಚಂಪಾ, ಕನೇರ, ಬಿಲ್ವ, ಕಮಲ ಮತ್ತು ರತ್ನಗಳ ಮಾಲೆಗಳು ಒಂದೆಡೆಯಾದರೆ ಮತ್ತೊಂದೆಡೆ ತುಳಸಿ ಮಾಲೆಯು ಹೆಚ್ಚು ಪ್ರಿಯವಾಗಿರುತ್ತದೆ. ನೀವು ವಿಷ್ಣುವಿಗೆ ಒಣಗಿದ ತುಳಸಿಯನ್ನು ಅರ್ಪಿಸಿದರೂ ಅವನು ಬಹುಬೇಗ ಪ್ರಸನ್ನನಾಗುತ್ತಾನೆ. ಕಮಲದ ಹೂವು, ಪಾರಿಜಾತದಂತಹ ಬಿಳಿ ಹೂವುಗಳು ಮತ್ತು ಇನ್ನಿತರ ಕೆಂಪು ಬಣ್ಣದ ಹೂವುಗಳನ್ನು ವಿಷ್ಣು ಹೆಚ್ಚು ಪ್ರೀತಿಸುತ್ತಾನೆ. ಆದರೆ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ನಾವು ಎಕ್ಕದ ಹೂವು ಮತ್ತು ಧಾತುರಾವನ್ನು ಬಳಸಬಾರದು. ಗುಲಾಬಿ, ಜಪಾಕುಸುಮ, ಕೆಂಪು ಕನೇರ ಮತ್ತು ಪರಿಮಳಯುಕ್ತ ಬಿಳಿ ಹೂವುಗಳಂತಹ ಎಲ್ಲಾ ಕೆಂಪು ಹೂವುಗಳು ದೇವಿಗೆ ಪ್ರಿಯವಾಗಿವೆ. ಉತ್ತರಾಣಿ ಹೂವು ಅವರಿಗೆ ಬಹಳ ಪ್ರಿಯ. ಎಕ್ಕದ ಹೂವುಗಳನ್ನು ಮತ್ತು ದುರ್ವಾವನ್ನು ದೇವಿಗೆ ಅರ್ಪಿಸಬಾರದು. ಲಕ್ಷ್ಮಿಯು ಎಲ್ಲ ಹೂವುಗಳಲ್ಲಿ ನೆಲೆಸಿದ್ದಾಳೆ, ಆದರೆ ಅವಳು ಕಮಲವನ್ನು ತುಂಬಾ ಪ್ರೀತಿಸುತ್ತಾಳೆ. ಕೆಂಪು ಗುಲಾಬಿಗಳು, ದಾಸವಾಳದ ಹೂವುಗಳು ಮತ್ತು ದುರ್ವಾದಿಂದ ಮಾಡಿದ ಪೂಜೆಯಿಂದ ದೇವಿಯು ಶೀಘ್ರದಲ್ಲೇ ಸಂತೋಷಪಡುತ್ತಾಳೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.